ಒಡೆಯ ಮಾಯಿ ಮಕಣಾಪುರದಲ್ಲಿ ಹಿಂಬಾಗಿ ನೆಲೆಸಿಕೊಂಡಂಥ ಅವರ್ಯಾರಪ್ಪ? ಗುರಗವರಿ ಸೋಮೇಶ್ವರ ಪಾದಕ ಕೂಡ ಅನಂತ ಅನಂತ ಭಕ್ತಿಯಿಂದ ವಂದನೆಗಳನ್ನು ಅರ್ಪಣೆ ಮಾಡುತ್ತಾ ಹೌದು. ಯಾವ ವಿಜಯಪುರ ಜಿಲ್ಲೆ ತಿಕ್ಕೋಟ ತಾಲೂಕಿನ ಪೈಕಿ ಸುಕ್ಷೇತ್ರ ಮುಮ್ಮೆಟ್ಟೆ ಗುಡ್ಡದ ಮೇಲೆ ಹಗ್ಗ ಕೋಲಲಿಲ್ಲದೆ ಅಂತರ್ಲ್ಯ ಕಂಬಳಿ ಡೇರೆ ಹೊಡೆದ ಕಲ್ಲಿನ ಗದ್ದಗೆ ಮಾಡಿ ಮುಳ್ಳ ಹಾಸಿಗೆ ಮಾಡಿ ಹೌದು ತಪಶ್ಚರ್ಯನಗೈದು ಸೋಮಲಿಂಗೇಶ್ವರನ ಒಲಿಸಿಕೊಂಡ ಅವರ್ಯಾರಪ್ಪ? ಸೋಮಲಿಂಗೇಶ್ವರ ಆತ್ಮೀಯ ಶಿಷ್ಯನಾದ ಶಿವಯೋಗಿ ಅಮೋಘ ಸಿದ್ದೇಶ್ವರ ಪಾದಕ ಕೂಡ ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತ ಯಾವ ಸೋಲಾಪುರ ಜಿಲ್ಲೆಯ ಹೌದು ಮಾಳಸಿರ್ಸ್ತ ತಾಲೂಕ ನಾತೆ ಪೋತೆ ಜಾಬಣಗೌಡರ ದಂಪತಿಯಲ್ಲಿ ಜನಿಸಿ ಯಾವ ಇಂಡಿ ತಾಲೂಕ ನೂತನ ಚಡಚಣ ತಾಲೂಕು ವಿಜಯಪುರ ಜಿಲ್ಲೆಯ ಹೌದು ಗೊಳಗಿ ಗೋವಿಂದಪುರದೊಳಗೆ ಜನಿಮೆತ್ತಿ ಬಂದು ಅರಕೇರಿ ಮಠದೊಳಗೆ ಅರ್ಧ ಆಳ್ಕೆನ ಮಾಡಿ ಹೌದು ಹೌದು ಆರನಾಡದ ಅರಸ ಗಂಗಿನಾಡದ ಪುರುಷ 7 ಮಠಕ ಒಡೆಯ ಅನಿಸಿಕೊಂಡ ಅವರ್ಯಾರಪ್ಪ? ಅಮೋಘ ಸಿದ್ದೇಶ್ವರ ಪುಣ್ಯದ ಮಗನಾದ ಮಾಧುಲಿಂಗೇಶ್ವರ ಪಾದಕ ಕೂಡ ಅನಂತ ಅನಂತ ವಂದನೆಗಳನ್ನು ಅರ್ಪಣೆ ಮಾಡುತ್ತಾ ಹೌದು ಯಾವ ಜತ್ತ ತಾಲೂಕ ಸಾಂಗಲಿಯ ಜಿಲ್ಲೆಯ ಅವರ್ಯಾರಪ್ಪ? ಮುತ್ತಿನ ಗದ್ದೆಗೆ ಮೇಲೆ ಆಸನ ಹಾಕಿ ಕುಂತಿರುವಂಥ ವೀರ ಮಲಕಾರ ಸಿದ್ದೇಶ್ವರ ಪಾದಕ ಕೂಡ ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ ಯಾವ ದಕ್ಷಿಣ ತಾಲೂಕು ಸೋಲಾಪುರ ಜಿಲ್ಲೆಯ ಮಂದ್ರೂಪ ಗ್ರಾಮದಲ್ಲಿ ಜನ್ಮನೆ ಎತ್ತಿಕೊಂಡು ಹೌದು ಅಮೋಘ ಸಿದ್ದೇಶ್ವರ ಕೀರ್ತಿ ಪತಾಖ್ಯನ ಮೂಲಿ ಮೂಲಿ ಮುಟ್ಟಿಸಿ ಮುಗುಲೆತ್ತರ ಮುಟ್ಟಿಸಿ ಹೌದು ಅದೇ ಮುಮ್ಮೆಟ್ಟ ಗುಡ್ಡದ ಎಡಕಿನ ಬಾಜು ಮಠವನ್ನು ಕಟ್ಟಿ ಅನ್ನದಾಸೋ ಮತ್ತು ಜ್ಞಾನದಾಸೋ ನಮ್ಮ ಜ್ಞಾನಕ ಜ್ಯೋತಿಯಾಗಿ ಬೆಳಗಿರುವಂಥ ಅವರ್ಯಾರಪ್ಪ? ಗಾನ ಕೋಗಿಲೆ ಕವಿತ ಲಕಮಣೆ ಸಿದ್ಧ ರತ್ನ ಶಾಪಾನ ಉಗ್ರ ಸಮರ್ಥ ಉಳ್ಳುವಂಥ ಲಿಂಗೈಕ್ಯಾದಂಥ ಸೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಮದಗೊಂಡೇಶ್ವರ ಮಹಾರಾಜರ ಪಾದಕ ಕೂಡ ಅನಂತ ಅನಂತ ವಂದನೆಗಳನ್ನು ಅರ್ಪಣೆ ಮಾಡುತ್ತಾ ಹೌದು ಯಾವ ಜಗತ್ತದೊಳಗೆ ಚಿಕ್ಕ ವಯಸ್ಸಿನ ಒಳಗೆ ಏನ್ ಮಾಡಿದಿರಪ್ಪ? 1,000 ಪದ್ಯಗಳನ್ನು ಮಾಡಿ ಹೌದು ನಮ್ಮ ಸಾಹಿತ್ಯಗಾರ ಸಂಕನಾಳ ಗುರುಲಿಂಗ ಮಾಸ್ತರ್ ಅವರು ಕೂಡ ಅನಂತ ಅನಂತ ವಂದನೆಗಳನ್ನು ಅರ್ಪಣೆ ಮಾಡುತ್ತಾ ಹೌದು ಇವತ್ತಿನ ದಿವಸ ಏನಾಗಿರಪ್ಪ? ನೆರೆಹಳ್ಳಿ ಗ್ರಾಮದ ದಕ್ಷಿಣ ತಾಲೂಕು ಸೋಲಾಪುರ ಜಿಲ್ಲೆಯ ಹೌದು ಜೈನಾಪುರ ಶಿರವಳ ಗ್ರಾಮವನ್ನು ಜೈನಾಪುರವನ್ನು ಬದಿಗೆ ಅಳಕಿಸಿ ಗೂಳಿ ಶಿರಳಂತ ಜಗತ್ತದೊಳಗೆ ಜೈವೇರಿ ಹೊಡೆದು ಹೌದು ಹೌದು ಆ ಗುಳಿ ಅಜ್ಜವ್ರ ಪಾದಕ್ಕೂ ಕೂಡ ಅನಂತ ಅನಂತ ವಂದನೆಗಳನ್ನು ಅರ್ಪಣೆ ಮಾಡುತ್ತಾ ಹೌದು ಇವತ್ತಿನ ಅಕ್ಕಲಕೋಟೆ ತಾಲೂಕು ಸುಲೇರಜವಳಗಿ ಗ್ರಾಮದ ಊರ ಬಿಟ್ಟು ಪೂರ್ವದ ದಿಕ್ಕಿಗೆ 7 ಮಕ್ಕಳ ತಾಯಿ ಆದಿಶಕ್ತಿ ಜನನಿ ಹೌದ್ರಪ್ಪ ಹೌದು ಒಂದು ಅಡವಿ ಅರಣ್ಯದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಕಮಿಟಿ ಹಿರಿಯರ ಎಲ್ಲರೂ ಕೂಡ್ಕೊಂಡು ನಮ್ಮ ಪುಡಾರಿಗೆ ಹಿಂಬಲ್ ಮಾಡಿಕೊಂಡು ಹೌದು ಹೌದು ಜಾತ್ರೆ ಎಲ್ಲ ದೇವ್ರದ ಆಗ್ತವ ನಮ್ಮ 7 ಮಕ್ಕಳ ತಾಯಿ ಆಗುದಿಲ್ಲ ಅಂತ ಹೇಳಿ ಒಂದು ಜಾತ್ರೆ ಹಮ್ಮಿಕೊಂಡು ಹೌದ್ರಪ್ಪ ಹೌದು ಬಹಳಷ್ಟು ವಿಜೃಂಭಣೆಯಿಂದ ಜಾತ್ರೆ ಹಮ್ಮಿಕೊಂಡರ ತಾಯಿ ಬಳಗು ತಂದಿ ಬಳಗು ಅಣ್ಣ ತಮ್ಮರ ಬಳಗು ಅಕ್ಕ ತಂಗಿಯರ ಬಳಗು ಹೌದು ಎಲ್ಲರಿಗೆ ಈ ಜಾತ್ರೆಗೆ ಸಹಾಯ ಮಾಡಿದಂತ ಭಕ್ತರಿಗೆ ಕೂಡ ಹೌದು ಎಲ್ಲರಿಗೆ ಈ ಅಮೋಘ ಸಿದ್ದೇಶ್ವರ ಸಂಘದ ಪರವಾಗಿ ಶರಣಾರ್ಥಿಗೆ ಹೇಳುತ್ತಾ ಮೇಲಾಗಿ ಯಾವ ಜತ್ತ ತಾಲೂಕು ಸಾಂಗಲಿ ಜಿಲ್ಲೆಯ ಅವರು 3 ತಾಲೂಕು ದಾಟಿ ಬಂದಾರ್ರಿ. ಈಗ ಒಂದು ಜತ್ತ ತಾಲೂಕು ಬಿಟ್ಟಾರ್ರಿ, ಒಂದು ಇಂಡಿ ತಾಲೂಕ, ಒಂದು ಚಡ್ಚಣ ತಾಲೂಕ, ಇವು ಮರಳಿ ಅಕ್ಕಲಕೋಟೆ ತಾಲೂಕದಾಗ ಹಾಡ್ಕಿಗೆ ಬಂದಾರ. ಬಹಳಷ್ಟು ಹಚ್ಚ ಮೆಚ್ಚ ಒಂದು ಕಲಾವಿದರು ಜಗತ್ತದ ಒಳಗೆ ಜೈವೇರಿ ಹೊಡೆದು ಒಂದು ಬೀರದೇವರ ಮಹಾಲಿಂಗೇಶ್ವರ ಪರಮದೇವರ ಕೀರ್ತಿ ಪತಾಖ್ಯನ ಮುಗುಲೆತ್ತರ ಮುಟ್ಟಿಸಿ ಅಂತ ಕಲಾವಿದರ ನಮ್ಮ ಜೊತೆಗೂಡ ಕೂಡಿಸಿ ಒಂದು ಸೇವಾ ಗುರುನಾಮ ಸೇವಾದಲ್ಲಿ ಬಹಳಷ್ಟು ನಾವು ನೀವು ಕೂಡಿ ಕಾಲ ಕಳಿನಂತ ಹಂತ ಒಟ್ಟಿಗೆ ಭರಮದೇವರ ಗಾಯನ ಸಂಘ ಕೂಡ ಈ ಜವಳಗಿ ಅಮೋಘ ಸಿದ್ದೇಶ್ವರ ಸಂಘದ ಪರವಾಗಿ ಒಂದು ಶರಣಾರ್ಥಿಗಳನ್ನು ಹೇಳುತ್ತಾ ಅದಕ್ಕೆ ಮಹಾತ್ಮರು ಹೇಳ್ತಾರ, ಅತಿಥಿ ಭವೋ ದೇವೋ ಅಂದ್ರ ಅವರು. ನಮ್ಮೂರು ತನ ಅತಿಥಿ ಬಂದ್ರ ಅಂದ್ರೆ ಒಂದು ದೇವರ ಸಮಾನ ಅಂತ ಹೇಳಿ ಅವರಿಗೆ ಒಂದು
ಪ್ರಸ್ಥಾನ ಕೊಟ್ಟು ಹೌದು ಸನ್ಮಾನವನ್ನು ಮಾಡಿ ಹೌದು ಬಹಳ ತತ್ವಜ್ಞಾನಿ ಬಲ್ಲವರ ಸಿದ್ಧಟಿಗೆ ಒಳಗೆ ಬಹಳಷ್ಟು ಅರ್ಥ ಕೊಡದಂಥ ನಮ್ಮ ರಾಯಪ್ಪನ ಸಂಗಡಿಗರು ಮತ್ತು ಮಲ್ಲಪ್ಪನ ಹೇಳಿದ್ರಲ್ಲ ಅವರು ಏನಂತ ಹೇಳಿದ್ರಪ್ಪ ಒಮ್ಮೆ ಆಕಳ ಕೆಂಚಲಿಗೆ ಉರಿ ಹಚ್ಚಿ ಬ್ಯಾಡ್ರಿ ಹಚ್ಚಿದ್ರ ತುಪ್ಪ ಬರ್ತದಿಲ್ಲ ನೋಡ್ರಿ ಅಂತ ಹೌದು 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 ಮತ್ತೆ ಎಲ್ಲಿ ತೆಗಿದ್ರಿ ಪೈದು ಮಲ್ಲಪ್ಪನ ಹೌದು ಹೌದು ಹಾಲ ಹಿಂಡಿ ಕಾಸಿ ಅದಕ್ಕೆ ಹೆಪ್ಪು ಕೊಟ್ಟು ಮೊಸರು ಮಾಡಿ ಬೆಣ್ಣೆ ತೆಗೆದು ಆಳಗ ಅದ್ರಾಗ ಒಂದ ಗಡಿಗೆ ಒಳಗೆ ಹಾಕಿ ರವಗೋಲಿ ರೆವಗಿಲಿ ತಿರುಗಿದಾಳಾಗ ಆಗಳಾಗ ಬೆಣ್ಣೆ ಬರ್ತದ ಕಡೆಕ ಬೆಣ್ಣೆ ಕಾಸದ ಬಳಕ ತುಪ್ಪ ಬರ್ತದ ಹೌದು ಮಲ್ಲಪ್ಪಣ ಅಂತ ಕೇಳ ನನಗೆ ವಿಚಿತ್ರ ಅನ್ಸದ ಆಕಳ ಕೆನ್ಸಲಿಗೆ ಉರಿ ಹಚ್ಚಬೇಡ್ರಿ ತುಪ್ಪ ಬರ್ತದ ಇಲ್ಲಿ ನೋಡ್ರಿ ಅಂತ ಹೌದು ಹೌದು ಏನ್ ಜೇನಿನ ಗಡ್ಡಿನ ಮಾಡ್ಯಾರ ಯಾರಿಗೂ ಗೊತ್ತವ್ರು ಹುಳ ಆರಿಸೋದಿಗೆ ತುಪ್ಪ ಬರಲಿಕ್ಕ ಜೇನಿನ ಗಡ್ಡಿ ಬಿ ಬಂದ್ರ ಬಿ ಅದು ತಳಗೆ ಬೆಂಕಿ ಒಳಗೆ ಬೀಳ್ತದ ಹೌದ್ರಿ ಬಾ ಅದು ನಮ್ಮ ಮಲ್ಲಪ್ಪಣ ಅವ್ರು ಏನೋ ಹೊಸ್ತಾಗಿ ಅವ್ರು ಮತ್ತೆ ಅವ್ರ ಕಡೆ ಹೆಂಗ್ ಮಾಡ್ತಾರೆ ಯಾರಿಗೂ ಗೊತ್ತ ಹೌದು ಹೌದು ನಮ್ಮಲ್ಲಿ ಆಕಳ ಹಿಂಡಬೇಕಾದ್ರೆ ಹೆಂಡಾಗ ಕೂತು ಹಿಂಡಬೇಕಾತ ಹೌದ್ರಿ ಬಾ ಹೌದು ಆಕಳ ಲತ್ತಿ ಹೊಡ್ಸದ್ರ ಒಬ್ಬವ್ರು ಬಾಯನ್ ಹಲ್ಲು ಮುರಿದವ್ರು ಆಕಳ ಹಿಂಡ್ಲಿಕ್ಕೆ ಹೋಗಿ ಲತ್ತಿ ಹೊಡೆದು ಹೌದು ಹೌದು ಇವ್ರು ಆಕಳ ಕೆನ್ಸಲ್ಗೆ ಉರಿ ಹಚ್ಚಾರದಾಗ ಮತ್ತೆ ಅದೇನಾದ್ರಿ ಬಾ ಅಂದ್ರ ತುಪ್ಪ ಬರ್ತದ ಇಲ್ಲಿ ನೋಡ್ರಿ ಅಂದಾರ ಅವ್ರ ಮುಂದಿನ ವಿಷಯ ಮುಂದಿನ ಪಾಳಕ್ ತಾನೇ ಹೇಳ್ತಾರ ಹೌದು ಬಹಳಷ್ಟು ಸಂತೋಷದಿಂದ ಅವ್ರು ಹೇಳಿದ್ರು ಏನಂತ ಹೇಳಿದ್ರು ಬಾ ದೋಸ್ತಿ ಬಹಳ ದಿವಸ ಆಯ್ತು ಅವ್ರದ್ದು ನಮ್ಮದು ಗೆಳತಾನ ಆದ ಖರೆ ಅವರು ನಾವು ಫಸ್ಟ್ ಹಾಡಿಕೆ ಮಾಡುದು ಅಂತ ಹೇಳಿದ್ರು ಹೌದು ಬಹಳ ಉತ್ಸವ ಕೊಟ್ಟು ಹೇಳ್ಯಾರ ಹೌದು ಬಾ ಹೇಳಿ ದೈವದ ಅಪ್ಪಣೆ ತಗೊಂಡು ಹೌದು ಏನ್ ಮಾಡಿದ್ರಿ ಬಾ ಕಮಿಟಿ ಹಿರಿಯರದ ತಾಯಿ ಬಳಗದಿಂದ ತಂದಿ ಬಳಗೊಂದು ಅಪ್ಪಣೆವನ್ನು ತಗೊಂಡು ಹೌದು ಇವರಿಗೆ ಮಾತಾಡ್ಸಲಾರ್ದೆ ಬಿಡಲ್ಲ ಅಂದ್ರ ಅವರು ಇವರಿಗೆ ಮಾತಾಡಿಸಲಾರದೆ ಬಿಡುದಿಲ್ಲ ನಾವರೇ ಮೊದಲೇ ಮಾತಾಡಿದೇವ್ ನಿಮ್ಗಡೆ ಬರ್ರಪ್ಪ ಊಟ ಮಾಡ್ರಿ ಸ್ವಲ್ಪ ಚಾಪಾನಿ ಮಾಡ್ರಿ ಲೇಟ್ ಆಗ್ತದ ಸ್ವಲ್ಪ ಹೌದು ನೀವು ಶಾಂತತೆ ಕಾಪಾಡ್ರಿ ಅಂದೇವು ನಮ್ಮ ಕಮಿಟಿ ಅವ್ರು ಅಂದ್ರು 7 ಮಕ್ಕಳ ತಾಯಿ ಮುತ್ತೈದೆಯರು ಉಣ್ಣುತ್ತಾನ ಹೌದು ಯಾರು ಉಣಾದ ಪರ್ಮಿಷನ್ ಇಲ್ಲ ಅಂದ್ರು ಹೌದು 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 ಅದಕ್ಕೆ ಸುಮ್ ಕುಂದ್ರಿ ಅಂದೇವು 2 ತನ ಹೌದು ಹೌದ್ರಪ್ಪ ಹೌದು ಅದು ಇಷ್ಟೇ ಅಂದಿದ್ದೇವು ನಾವು ಏನ ಹಂಗೇನ ತಪ್ಪಿಲ್ಲ ಹೌದು ಅದಕ್ಕೆ ತಪ್ಪು ಅನ್ನೋದಿಲ್ಲ ಹೌದ್ರಪ್ಪ ಹೌದು ಅದಕ್ಕೆ ಒಂದು ದೈವದ ಅಪ್ಪಣೆ ತಗೊಂಡು ಒಂದು 2 ವಿಷಯಗಳ ಪ್ರತಿಪಾದನೆ ಮಾಡ್ಯಾರ ಹೌದ್ರಪ್ಪ ಏನೋ ಕುಡುವುದು ಹೆಚ್ಚು ಏನು ತಗೊಳ್ಳೋದು ಹೆಚ್ಚು ಹೌದು ಮತ್ತ ಇದು ಬಹಳಷ್ಟು ದಿವಸ ಹಳಿದಾಗ್ಯದ ಇದು ಬ್ಯಾಡಪ್ಪ ಅಂದ್ರ ಜಗತ್ತದೊಳಗೆ ಏನು ಶರಣರ ಹೆಚ್ಚು ಏನು ಸಂತರ ಹೆಚ್ಚು ಹೌದು 2 ವಿಷಯಗಳನ್ನ ಪ್ರತಿಪಾದನೆ ಮಾಡ್ಯಾರ ಹೌದ್ರಪ್ಪ ಹೌದು ಯಾರ್ಯಾರು ನಮ್ಮ ಕೂಡಿ ದೈವಧೀರಾಗಿ ಹಿಡಿದೇ ಬಿಡ್ರಿ ಈ ಒಂದು ವಿಷಯಗಳ ಟೈಮ್ ಆಗ್ಯದಂದ್ರೆ ಹಂಗೆ ಮಾಡ್ಲಿಕ್ಕೆ ಬರಂಗಿಲ್ಲ ಅಂದ್ರೆ ಅವರು ಹೌದು ಠೀಕ್ ಅದು ಬಹಳ ಒಳ್ಳೆ ವಿಜೃಂಭಣೆಯಿಂದ ಮಾತು ಹೇಳಿ ನಮ್ಮ ಪಾಳ್ಯಕ್ಕೆ ಇವತ್ತಿನ ದಿವಸ ಏನ್ರಿ ಸರ ಸಂತರದೇ ಪಾರ್ಟಿ ಇರಲಿ ಹೌದು ಹೌದು ಸಂತರ ಒಂದು ಪಾರ್ಟಿ ಇಲ್ರಿ ಯಾವ ಜಗತ್ತದೊಳಗೆ ಸಂತ ತುಕಾರಾಮ್ ಮಹಾರಾಜರು ಏನು ಮಾಡಿದ್ರಪ್ಪ 500 ಎಕರೆ ಭೂಮಿ ಇದ್ರೆ ಮಂದಿಗೆಲ್ಲ ದಾನ ಕೊಟ್ಟು ಹೌದು ಒಂದು ಸತಿಪತಿ ಒಂದು ಪ್ರಪಂಚ ತ್ಯಾಗ ಮಾಡುತ್ತ ಭಗವಂತನ ನಾಮ ಸ್ವರ್ಣಿ ಒಳಗ ಏನು ಮಾಡಿದ್ರಿ ಬಾಳಗ ತಲ್ಲಿನಾಗಿದ್ರ ಹೌದು ಅಷ್ಟು ಮನಿ ಮಾರು ಹೋಯ್ತು ಇಷ್ಟಂಟು ಹೊಲ ಮನಿ ಭೂಮಿ ಸೀಮಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲಾನು ಹೋಯ್ತು ಸಾಕಷ್ಟು ಶ್ರೀಮಂತಕ್ಕೆ ತುಕಾರಾಮ್ ಮಹಾರಾಜರಿಗಿತ್ರಿ ಹೌದು ಹೌದು ಅದನ್ನ ಎಲ್ಲನ ತೆಗೆದಿಟ್ಟು ಏನು ಮಾಡಿದ್ರಿ ಬಾಳಗ ಪಾಂಡುರಂಗನ ಧ್ಯಾನದೊಳಗ ತಲ್ಲಿನಾಗಿ ಹಗಲ ಇರುಳು ವಿಠಲ ವಿಠಲ ಅಂದು ಹೌದು ಜಗತ್ತದೊಳಗ ಸಂತಾಗಿ ಭೂಮಿ ಹಾದ್ರ ದುಃಖ ಆಗಲಿಲ್ಲ ಹೆಂಡರ ಮಕ್ಕಳ ತ್ಯಾಗ ಮಾಡಿದ್ರೆ ದುಃಖ ಆಗಲಿಲ್ಲ ಹೌದು ಕೇವಲ ಏನೈತ್ರಿ ಬಾಳಗ ಆಗಿನ ಕಾಲದಾಗ ಸುಬೇದಾರ ಇಚ್ಛೆ ಅಂದ್ರೆ ಒಂದ ಕಾಡುವ ಬ್ರಾಹ್ಮಣರು ಕೂಡ ಹೌದು ವೇದಾಂತ ಉಪನಿಷತ್ಗಳ ಓದಲಿಕ್ಕೆ ಬರೋದಿಲ್ಲ ಬ್ರಾಹ್ಮಣರು ಹೊರತಳಿ ಹೌದು ಹೌದು ಅವರು ಸುಬೇದಾರನ ಹಚ್ಚಿ ಇವ್ರು ಏನು ಅಭಂಗಗಳ ಏನು ಬರ್ದಿರಲ್ಲ ಅಟ್ಟ ಅಭಂಗಗಳನ್ನ ಬರೆದು ಚಂದ್ರಭಾಗ ನದಿ ಒಳಗ ಹೌದು ನೀರಿನೊಳಗೆ ಬಿಡ್ಲಿಕ್ಕೆ ಹಚ್ಚದ್ರು ಇಲ್ಲಾದ್ರೆ ನಿನಗೆ ಬಿಡುದಿಲ್ಲ ಹಂಗೆ ಅಂದ್ರು ಹೌದು ಹೌದು ಅವರ ಅಪ್ಪಣೆಯನ್ನ ತಗೊಂಡು ತುಕಾರಾಮ್ ಮಹಾರಾಜರ ನೀರಿನ ಒಳಗೆ ಬಿಟ್ಟು ತಲ್ಲಿನಾಗಿ ಹೌದು 13 ದಿವಸ ಏನು ಮಾಡಿದ್ರಿ ಬಾಳಗ ಚಂದ್ರಭಾಗ ನದಿ ದಂಡಿ ಮೇಲೆ ಕುಂತು ತಪಶ್ಚರಿ ಮಾಡಿದ್ರು ಹೌದು
ಆಯೊಳಗ ತುಕಾರಾಮ್ ಮಹಾರಾಜರು ಭಗವಂತ ಹೇಳ್ತಾರ, ಏನಂತ ಹೇಳಿದ್ರಪ್ಪ? ಭಗವಂತ ಹಾ ಅಟ್ಟ ಐಶ್ವರ್ಯ ಹೋಯ್ತ, ಭೂಮಿ ಹೋಯ್ತು, ಹೆಂಡರು ಹೋದ್ರ, ಮಕ್ಕಳು ಹೋದ್ರ, ರೊಕ್ಕ ರೂಪಾಯಿ ಎಲ್ಲ ಹೋದ್ರು ಕೂಡ ಎಲ್ಲಾನು ಹೋದ್ರ ನನಗೇನು ದುಃಖ ಆಗಲಿಲ್ಲ. ಹೌದು. ಯಾವಾಗ ನೀ 13 ದಿವಸ ಚಂದ್ರಭಾಗ ನದಿ ಒಳಗ ನನ್ನ ಯಾನ ಅಭಂಗಗಳ ಬರೆದಿಟ್ಟುದು ಅದು ನೀರಿನ ಒಳಗ ತೊಯ್ಲಾರ್ದಂಗೆ ಇಟ್ಟಿದಿ ಭಗವಂತ, ನನ್ನ ಸಲುವಾಗಿ ನೀ ಕಷ್ಟ ಪಡೆದಿದೆ ಅಂತ ಹೇಳಿ ಹೌದು ನನಗೆ ಅಷ್ಟೇ ಕಣ್ಣೀರು ಸುರಿಸಿದ ಭಗವಂತ. ಇನ್ನೂದು ಎಲ್ಲ ಬಹಳ ಆನಂದ ಅಂತ ಹೇಳಿ ತುಕಾರಾಮ್ ಮಹಾರಾಜರ ಹೌದು ಬಹಳ ಬಹಳ ಸಂತೋಷದಿಂದ ಹೇಳ್ಯಾರ. ಹೌದು ಹೌದು. ಅದಕ್ಕೆ ಇವತ್ತಿನ ಕಾರ್ಯಕ್ರಮದೊಳಗೆ ಸಂತನ ಪಾರ್ಟಿ ನಮಗಿರ್ಲಿ. ಹೌದ್ರಪ್ಪ ಹೌದು. ಪಾಳೆ ನಾವೇ ಹೆಚ್ಚು ಮಾತಾಡ್ಕೋತ ಕುಂತ್ರ ಮತ್ತೆ ಟೈಮ್ ವೇಸ್ಟ್ ಹೋಗಿ ಟೈಮ್ ಅಭಾವಿಲ್ಲ. ಮೊದಲು ಲೇಟ್ ಆಗ್ಯದ. ಹೌದು. ದೂರಿನಿಂದ ಕಲಾವಿದರು ಬಂದಾರ. ಹೌದು ಹೌದು. ಅದಕ್ಕೆ ಅವರನ್ನ ಪದ್ಯ ಕೇಳುದು ಎಲ್ಲರಿಗೆ ಹವ್ಯಾಸ ಅದ. ಹೌದ್ರಪ್ಪ ಹೌದು. ಏನೋ ಇಂಥ ಬ್ಯಾಸಗಿ ಬಿಸಿಲೊಳಗ ಹಾ ಹಾ ಎಲ್ಲ ಆತ್ಮೀಯ ಬಂಧುಗಳೇ ಪ್ರಪಂಚನ ಬದಿಗಿಟ್ಟು ದನಾಕರ ಎಲ್ಲಾನೇ ಅಲ್ಲಿದಲ್ಲಿ ವ್ಯವಸ್ಥೆ ಮಾಡಿ ಹಾಕಿ ಕೇಳಕ್ಕೆ ಒಂದು ಟೈಮ್ ತಗೊಂಡಿರಿಯಪ್ಪ ಅಂದ್ರ ಬಹಳ ಸಂತೋಷದ ಮಾತದ. ಯಥಾ ಪ್ರಕಾರ ಒಂದ ಸತ್ಯ ಸುಂದರ ಚಾರ ಹಾಡಿ ಸರಜೋಡಿ ಕಲಾ ಸಂಘದವ್ರಿಗೆ ಪಾಳಿ ಕೊಟ್ಟು ಬಿಡೋಣ್ರಿ. ಹೌದ್ರಪ್ಪ ಹೌದು.